ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಸ್ಟಾರ್ ಯೂಟ್ಯೂಬ್ ಚಾನೆಲ್. ಸೊ ನಿನ್ನೆ ಮಾರ್ಕೆಟ್ ಅನಾಲಿಸಿಸ್ ಮಾಡೋಕ್ಕಾಗಿಲ್ಲ, ಸೊ ಸಾರಿ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಸೊ ಏನಂದರೆ ಇವತ್ತು ಈಗ ಆಲ್ಮೋಸ್ಟ್ 3 ಡೇಸಿಂದ ಅಂದರೆ ನನಗೆ 27 ನವಂಬರ್, 28 ನವಂಬರ್ ಮತ್ತು 1 ಡಿಸೆಂಬರ್ ಏನಾಗಿದೆ, ಆಲ್ಮೋಸ್ಟ್ ಇದು ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಆಗೋಗ್ಬಿಟ್ಟಿದೆ. ಅಂದರೆ 150ಇಂದ ಅರೌಂಡ್ 150 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲೊಂದು 320 ಅಥವಾ 300. ಸೊ ಇಲ್ಲಿ ಅರೌಂಡ್ ಎಷ್ಟೆಲ್ಲಿಗೆ 150 ಪಾಯಿಂಟ್ಸ್, ಅರೌಂಡ್ 150 ಪಾಯಿಂಟ್ಸಲ್ಲಿ ರೇಂಜ್ ಬೌಂಡ್ ಮಾರ್ಕೆಟ್ ಆಗಿದೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನೋಡಿ, ಫಸ್ಟ್ ಡೇ ನಮಗೆ ಇಲ್ಲಿ ಮೇಲೆ ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಆಗಿ ಮೇಲ್ಗಡೆ ಹೋಯಿತು. ಅದಾದಮೇಲೆ ಕೆಳಗಡೆ ಬಂತು ಮಾರ್ಕೆಟು, ಬಂದು ಮತ್ತು ಇಲ್ಲಿ ಮಿಡ್ಲಲ್ಲಿ ಕ್ಲೋಸ್ ಆಯಿತು. ಅಂದರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಏನಿದೆ ಅಲ್ಲಿ. ನೆಕ್ಸ್ಟು ಅಷ್ಟೇ, ನೆಕ್ಸ್ಟು ಸ್ವಲ್ಪ ಮೇಲ್ಗಡೆ ಓಪನ್ ಆಯಿತು. ಅದಾದಮೇಲೆ ಫುಲ್ ಮೇಲೆ ಹೋಯಿತು. ಸೇಮ್ ಅದರ ಟಾಪ್ ನಿಯರ್ ರೀಚ್ ಆಯಿತು. ಮತ್ತು ಡೌನ್ ಬಂತು ಮಾರ್ಕೆಟು. ಅದಾದಮೇಲೆ ಮತ್ತೆ ಇನ್ನು ಬೆಳಗ್ಗೆ ಏನು ನೆನ್ನೆ ಅದರ ಹಿಂದಿನ ದಿವಸ ಏನು ಕ್ಲೋಸ್ ಆಗಿತ್ತು ಅಲ್ಲಿ ಕ್ಲೋಸ್ ಆಯಿತು. ಸೊ ಇವತ್ತು ಅಷ್ಟೇ, ಇವತ್ತು ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಅಂದರೆ ಏನು ಮೊನ್ನೆ ದಿವಸ 27th ಏನು ಹೈ ಮಾಡಿದೆ ಆ ನಿಯರ್ ಬೈ ಓಪನ್ ಆಯಿತು. ನಿಯರ್ ಬೈ ಓಪನ್ ಆಗಿ ಈಗ ಡೌನ್ ಬಂತು. ಡೌನ್ ಬಂದಿದ್ದೇನಾಯಿತು, ಮತ್ತೆ ಸ್ವಲ್ಪ ಮೇಲೆ ಹೋಗಿ, ಸೊ ಮೊನ್ನೆ 28 ಏನು ಲೋ ಮಾಡಿತ್ತು ಆ ಲೋ ಬಂದು ಕ್ಲೋಸ್ ಆಗಿದೆ. ಸೊ ನಮಗೆ ಇದು ಆಲ್ಮೋಸ್ಟ್ ಇದು ನೋಡ್ತಾ ಇದ್ದರೆ ಇಲ್ಲೇನಾಗಿದೆ, ಇದು ಒಂದು ರೇಂಜು, ಇಲ್ಲಿಂದ ಇಲ್ಲಿಗೆ ಒಂದು ರೇಂಜು. ಇದು ಒಂದು 150 ಏನಿದೆ ಅರೌಂಡು ಈ ಲಾಸ್ಟ್ ಲೈನ್ ಏನಿದೆ 2697 ಏನಿದೆ, ಇಲ್ಲಿಂದ ಇಲ್ಲಿವರೆಗೂ ಒಂದು ರೇಂಜ್ ಬೌಂಡು, ಇಲ್ಲಿಂದ ಒಂದು ರೇಂಜು. ಸೊ ಇದು ಅಷ್ಟೇ, ಇಲ್ಲಿಂದ ಏನು 320 ಇದೆ. ಸೊ 270 ಅರೌಂಡ್ 300ಇಂದ 320 ಏನಿದೆ ಅದು ಒಂದು ರೇಂಜ್. ಸೊ ಹಂಗಾಗಿ ಇಲ್ಲಿ ರೇಂಜಲ್ಲಿ ಆಡ್ತಾಯಿದ್ದೆ. ಸೊ ಬನ್ನಿ 15 ಮಿನಿಟ್ಸಲ್ಲಿ ಏನಾಗುತ್ತೆ, ಏನು ಮಾಡ್ಬೋದು ನಾಳೆ ಮಾರ್ಕೆಟು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇಲ್ಲಿ ನೋಡಿ 15 ಮಿನಿಟ್ಸಲ್ಲಿ ನೋಡಿ ಆಲ್ಮೋಸ್ಟ್ ಅದೇ ಇದೆ. ಸೊ ಇಲ್ಲಿ ಕ್ಲೋಸ್ ಆಗಿದೆ ನಮಗೆ. ನೋಡಿ ಇಲ್ಲಿ ಬಿಫೋರ್ ಸಪೋರ್ಟ್ ಇದೆ ಅಲ್ವಾ, ಅಂದರೆ 28 ಏನು ನಮಗೆ ಓಪನ್ ಆಗಿ ಲೋ ಮಾಡಿದ್ದು ಅಲ್ಲಿ ನೋಡಿ, ಈ ಪ್ಲೇಸಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ಏನಾದರೂ ಇಲ್ಲಿ ಓಪನ್ ಆಗಿ ಈ ಡೌನ್ನ ಬ್ರೇಕ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಡೌನ್ ಬ್ರೇಕ್ ಆದರೆ ಒಂದು ಸ್ವಲ್ಪ ಕೆಳಗಡೆ ಪಿನ ಬೈ ಮಾಡಿ ಅಪ್ ಟಿಲ್ ಇಲ್ಲಿವರೆಗೂ 26,000ವರೆಗೂ. ಇಲ್ಲ ಇದೇನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲೆಲ್ಲ ಅಂದರೆ ಆಲ್ಮೋಸ್ಟ್ ರೇಂಜ್ ಬೌಂಡು ಓಪನ್ ಆಗಿ ಈ ಇದರಲ್ಲೇ ಓಪನ್ ಆಗಿ ಫ್ಲಾಟಾಗಿ ಓಪನ್ ಆಗಿ ಸ್ವಲ್ಪ ಇಲ್ಲಿ ಈ ಸ್ವಿಂಗ್ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋದರೆ ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಇಲ್ಲಿ ಏನಿದೆ 300ವರೆಗೂ ಒಂದು ಮೂವ್ನ ಎಕ್ಸ್ಪೆಕ್ಟ್ ಮಾಡಿ. ಸೊ ಸಿಹಿನ ಬೈ ಮಾಡಿ. ಸೊ ಹಂಗಾಗಿ 5 ಮಿನಿಟ್ಸಲ್ಲಿ ವೆಯ್ಟ್ ಮಾಡಿ, ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ನೋಡಿಬಿಟ್ಟು ಸ್ವಲ್ಪ ಟ್ರೇಡ್ನ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆಲ್ಮೋಸ್ಟು ಓಕೆ. ಇನ್ನೊಂದು ಹೇಳೋದೇನು ಅಂದರೆ ಇಲ್ಲಿ ನೋಡಿ ಇದು ಅಷ್ಟೇ, ಇದು ನೋಡಿ ಸಿ ಕಾಲ್. ಓಕೆ, ಇದು ನಿಫ್ಟಿದು ಸಿ ಇದು ಆಪ್ಷನ್ನು. ಸೊ ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿ ಸಪೋಸ್ ಇಲ್ಲೆಲ್ಲರೂ ಓಪನ್ ಆದರೆ ಅರೌಂಡ್ 40 ರೂಪೀಸ್ ಅಥವಾ ಇಲ್ಲೆಲ್ಲರೂ 45 ರೂಪೀಸ್ ಈ ಥರ ಏನಾರು ಓಪನ್ ಆದರೆ ಅರೌಂಡ್ ಇದು 150ವರೆಗೂ ಹೋಗೋ ಚಾನ್ಸಸ್ ಇದೆ. ಓಕೆ, ಸೊ ಇದೊಂದು. ಅಥವಾ ಸಪೋಸ್ ಇದೇನಾರ ಬ್ರೇಕ್ ಡೌನ್ ಆಗಿ ಇದರ ಲೋ ಅಂದರೆ ಇದು ಏನು ಲೋ ಇದೆ ಮಾಡಿದೆ 39 ರೂಪೀಸ್, ಆ ಬ್ರೇಕ್ನ ಮಾಡ್ಕೊಂಡು ಏನಾರ ಕೆಳಗಡೆ ಬಂದರೆ ಈ ಕಾಲನ್ನ ಬಿಟ್ಬಿಡಿ. ಇಲ್ಲಾಂದರೆ ಸ್ವಲ್ಪ ವೆಯ್ಟ್ ಮಾಡಿ, ಇದು ಯಾವ ಕಡೆ ಹೋಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ನ ತೊಗೊಳ್ಳಿ. ಮತ್ತು ಇನ್ನೊಂದು ಪಿ ಕಡೆನೂ ಅಷ್ಟೇ. ಪಿ ನೋಡಿ ಆಲ್ಮೋಸ್ಟ್ ಇವತ್ತು ಮಾತ್ರ ಗ್ರೀನ್ ಕ್ಯಾಂಡಲ್ ಮಾಡಿದೆ. ಸೊ ಇದೇನಾದರೂ ಈ ಹೈನ ಬ್ರೇಕ್ ಆದರೆ ಅರೌಂಡ್ 84 ರೂಪೀಸ್ ಬ್ರೇಕ್ ಆದರೆ, ಈಗೇನು 66 ರೂಪೀಸ್ ಇದೆ ಅದು 88 ರೂಪೀಸ್ ಬ್ರೇಕ್ ಆದರೆ ಅರೌಂಡ್ ನಮಗೆ ಒಂದು ರ್ಯಾಲಿ ಸಿಗುತ್ತೆ. ಇಲ್ಲಿವರೆಗೂ 167ವರೆಗೂ ಒಂದು ರ್ಯಾಲಿ ಸಿಗುತ್ತೆ. 88ಇಂದ 167
ಸೊ ಒಂದು ರ್ಯಾಲಿ ಸಿಗುತ್ತೆ, ಅದೊಂದು ಮಿಸ್ ಮಾಡಿದ್ರೆ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಪ್ರೀಮಿಯಮ್ ಎಲ್ಲ ಕಮ್ಮಿ ಇದೆ. ಸೊ ನಾಳೆ ನೋಡಿಕೊಂಡು ಒಂದು ಟ್ರೇಡ್ನ ತೊಗೊಳ್ಳಿ ಅಂತ ಹೇಳ್ತಾ, ನಾಳೆಯ ಟ್ರೇಡಿಂಗ್ ಜರ್ನಿ ನಿಮ್ಮದು ಲಾಭದಾಯಕವಾಗಿರಲಿ ಅಂತ ಹಾರೈಸ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮಸ್ತೆ, ಬಾಯ್, ಗುಡ್ ನೈಟ್.